ಫ್ರೆಂಡ್ಸ್, ನಾನು ಲಾಸ್ಟ್ ವೀಡಿಯೋನಲ್ಲಿ ನೋಡಿಸಿದ್ದೆ. ಇವಾಗ ವೆಲ್ಕಮ್ ಟು ಪಾರ್ಟ್ 2. ಲಾಸ್ಟ್ ವೀಡಿಯೋನಲ್ಲಿ ನಾನು ಏನು ನೋಡಿಸಿದ್ದೆ ಅಂದರೆ, ಈ ಸೆಂಟರ್ಸ್ನ ಹೆಂಗೆ ಸಾಲ್ವ್ ಮಾಡೋದು 4x4 ರೂಬಿಕ್ಸ್ ಕ್ಯೂಬಲ್ಲಿ ಅಂತ. ಇವಾಗ ನಾನು ಏನು ನೋಡಿಸ್ತೀನಿ ಅಂದರೆ, ಎಡ್ಜಸ್ನ ಹೆಂಗೆ ಸಾಲ್ವ್ ಮಾಡೋದು ಅಂತ. ಅಂದರೆ ಎಡ್ಜಸ್ ಹೆಂಗೆ ಅಂದರೆ, ಲಾಸ್ಟಲ್ಲಿ ನಿಮಗೆ ಒಂದು ಝಲಕ್ ನೋಡಿಸಿದ್ದೆ, ಇವಾಗ ನೋಡ್ಸಲ್ಲ. ಇವಾಗ ಡೈರೆಕ್ಟಾಗಿ ಪಿಕ್ಚರ್ಗೆ ಹಿಡಿಯೋಣ. ಫಸ್ಟು ನಾವಿವಾಗ ಇಲ್ಲಿ ಇದನ್ನು ನೋಡ್ಕೊಬೇಕು. ಇಲ್ಲಿ ನಮಗೆ ಯಾವ್ದು ಸಿಕ್ಕಿದೆ, ಬ್ಲೂ ಆ್ಯಂಡ್ ವೈಟ್. ನೀವು ಯಾವುದನ್ನು ನೋಡ್ಕೊಳ್ಳಿ, ಅದು ನಿಮ್ಮಿಷ್ಟ, ಕಲರು ನಿಮ್ಮಿಷ್ಟ. ಇಲ್ಲಿ ಬ್ಲೂ ಆ್ಯಂಡ್ ವೈಟ್ ಇರೋದ್ರಿಂದ ನಾವು ಇಲ್ಲಿ ಬ್ಲೂ ಆ್ಯಂಡ್ ವೈಟನ್ನು ಹುಡುಕಬೇಕು. ಬ್ಲೂ ಆ್ಯಂಡ್ ವೈಟ್ ಎಲ್ಲಿದೆ, ಸಿಗೋದು ಕಷ್ಟನೇ, ಆದ್ರೆ ಹುಡುಕಬೇಕು ಫ್ರೆಂಡ್ಸ್, ಏನು ಮಾಡೋಕ್ಕಾಗಲ್ಲ. ಇವಾಗ ಇಲ್ಲಿ ಬ್ಲೂ ಆ್ಯಂಡ್ ವೈಟು ಇಲ್ಲಿ ಕೂತಿದೆ ನೋಡಿ. ಇವಾಗ ನಾವು ಇಲ್ಲೂ ಬ್ಲೂ ಆ್ಯಂಡ್ ವೈಟ್ ಇದೆ, ಇಲ್ಲೂ ಬ್ಲೂ ಆ್ಯಂಡ್ ವೈಟ್ ಇದೆ. ಇದನ್ನು ನಾವು ಹಿಂಗೆ ಮೇಲೆ ಕೆತ್ತಿದಾಗ ಇದು ಇಲ್ಲಿ ಮ್ಯಾಚ್ ಆಗಲ್ಲ, ಬಾರ್ ಮಾಡಲ್ಲ, ಅಥವಾ ಎಡ್ಜ್ ಪೀಸ್ ಆಗಲ್ಲ. ಸೊ ಇದು ರಿಜೆಕ್ಟೆಡ್. ಇದು ಇವಾಗ ಇದನ್ನ ಹಿಂಗೆ ಇಟ್ಕೊಳ್ಳಿ. ಇದನ್ನು ನಾವು ಇನ್ವರ್ಟ್ ಮಾಡಬೇಕು ಅಂದರೆ ಇದು ಇಲ್ಲಿ ಬರಬೇಕು, ಈ ಪೀಸ್ ಇಲ್ಲಿಗೆ ಹೋಗಬೇಕು. ಇನ್ವರ್ಟ್ ಮಾಡಬೇಕು ಅಂದರೆ ಇದಕ್ಕೆ ಯಾವುದೇ ಆಲ್ಗೋರಿದಮ್ ಇಲ್ಲ, ಸ್ವಲ್ಪ ಲಾಜಿಕ್ ಹಾಕ್ಬಿಟ್ಟು ನಾನು ಹೇಳೋದನ್ನು ಬೈ ಹ್ಯಾಟ್ ಮಾಡ್ಕೊಳ್ಳಿ. ಸೊ ಇದನ್ನು ಹಿಂಗೆ ಮಾಡ್ಕೊಳ್ಳಿ, ಹಿಂಗೆ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಇವಾಗ ಇದು ಇದೆಯಲ್ಲ, ಇದನ್ನು ಹಿಂಗೆ ಮಾಡ್ಕೊಳ್ಳಿ. ಇದು ಇಲ್ಲಿಗೆ ಹೋಯ್ತು, ಅದನ್ನು ಹಿಂಗೆ ಮಾಡ್ಕೊಳ್ಳಿ. ಹಿಂಗೆ ಮಾಡಿಕೊಂಡು ಇದನ್ನು ಕೆಳಗಡೆ ತೊಗೊಂಬನ್ನಿ. ಇದನ್ನು ಹಿಂಗೆ ಮಾಡ್ಕೊಳ್ಳಿ. ಇದನ್ನು ಮತ್ತೆ ಹಿಂಗೆ ಮಾಡ್ಕೊಳ್ಳಿ. ಹಿಂಗೆ ಮಾಡಿಕೊಂಡು ಇದನ್ನು ಟಾಪ್ ಫೇಸಿಗೆ ಮತ್ತೆ ತೊಗೊಂಬನ್ನಿ. ಇವಾಗ ನೋಡಿ, ಇನ್ವರ್ಟೆಡ್ ಆಯಿತು, ಇಲ್ಲಿಗೆ ಬಂತು. ಇವಾಗ ಆಗುತ್ತೆ ನೋಡಿ ಫ್ರೆಂಡ್ಸ್, ನೋಡಿ ಆಗುತ್ತೆ ಏನು. ನಿಮ್ಗೆ ಅರ್ಥ ಆಗಿಲ್ಲ ಅನ್ಸುತ್ತೆ, ಒಂದು ನಿಮಿಷ ನೋಡಿಸ್ತೀನಿ. ಆವಾಗಲೇ ನಮಗೆ ಹಿಂಗಿತ್ತು. ಇವಾಗ ಇದನ್ನು ನಾವು ಇನ್ವರ್ಟ್ ಮಾಡ್ಕೊಬೇಕಂದ್ರೆ ಇದನ್ನು ಮೇಲೆ ಎತ್ತಿ ಇದನ್ನು ಹಿಂಗೆ ಮಾಡ್ಕೊಳ್ಳಿ, ಇದನ್ನು ಕೆಳಗಿಳಿಸಿ ಹಿಂಗೆ ಮಾಡ್ಕೊಳ್ಳಿ, ಮತ್ತು ಇದನ್ನು ಹಿಂಗೆ ಮಾಡ್ಕೊಳ್ಳಿ. ಅರ್ಥ ಆಗ್ತದೆ ಅಲ್ವಾ? ಇವಾಗ ನಮಗೆ ಇಲ್ಲಿದೆ, ಇದರ ಆಪೋಸಿಟೇ ನಮಗೆ ಇದು ಸಿಕ್ತು. ಸೊ ಇದು ಸಿಕ್ಕಿದಾಗ ನಾವೇನು ಮಾಡಬೇಕು, ಇದನ್ನು ಮೇಲಕ್ಕೆ ಎತ್ತಬೇಕು. ಮೇಲಕ್ಕೆ ಎತ್ತೆ ಅಂತ ಇಲ್ಲೆಲ್ಲ ಕೆಟ್ಟೋಯ್ತು ಅಂತ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಇದು ಏನೇನೂ ಅಲ್ಲ, ಮುಂದೆ ಏನೇನೋ ನೋಡಬೇಕಾಗುತ್ತೆ. ಸೊ ಇದನ್ನು ನಾವು ಮ್ಯಾಚ್ ಮಾಡ್ಕೊಂಡ್ಮೇಲೆ ಇದು ಎಡ್ಜ್ ಬಾರ್ ಆಯಿತು. ಇದನ್ನು ನಾವು ಎಡ್ಜ್ ಬಾರ್ ಅಂತೀವಿ. ಸೊ ಇದು ಎಡ್ಜ್ ಬಾರ್ ಅಂದಮೇಲೆ ನಾವು ಇದನ್ನು ರೀಪ್ಲೇಸ್ ಮಾಡಬೇಕು ಬೇರೆದ್ರ ಜೊತೆ. ಇದನ್ನು ಸೇಫ್ ಮಾಡ್ಕೊಬೇಕು. ಆವಾಗಲೇ ನಾವು ಸೆಂಟರ್ ಪೀಸ್ನ ಸೇಫ್ ಮಾಡ್ತಿದ್ವಲ್ಲ ಬಾರ್ನ, ಅದೇ ರೀತಿ ನಾವು ಸೇಫ್ ಮಾಡಬೇಕು. ಸೊ ಇದನ್ನು ನಾವು ಲೆಫ್ಟ್ ಅಥವಾ ರೈಟ್ಗೆ ಕಳಿಸ್ಬೇಕು. ಫಸ್ಟಿಂದ ಅರ್ಥ ಮಾಡಿಸ್ತೀನಿ. ಫಸ್ಟ್ ನಾವೇನು ಮಾಡಿದ್ವಿ, ಇನ್ವರ್ಟ್ ಮಾಡ್ಕೊಂಡ್ವಿ. ಆಮೇಲೆ ಇದನ್ನು ಮೇಲಕ್ಕೆ ಎತ್ತಾ ಇದ್ದೀವಿ. ಸೊ ಇದು ಒಂದು ಎಡ್ಜ್ ಬಾರ್ ಆಯಿತು. ಇವಾಗ ನಾವು ಇದನ್ನು ಬೇರೆದ್ರ ಜೊತೆ ರೀಪ್ಲೇಸ್ ಮಾಡಬೇಕು. ಇದನ್ನು ಹಿಂಗೆ ತಿರುಗಿಸ್ಕೊಳ್ಳಿ. ಹಿಂಗೆ ತಿರುಗಿಸ್ಕೊಂಡಾಗ ಇಲ್ಲಿದ್ದ ಪೀಸ್ ಇಲ್ಲಿಗೆ ಬರುತ್ತೆ. ಆಮೇಲೆ ಬೇರೆ ಪೀಸಸ್ ಜೊತೆ ಇದನ್ನು ರೀಪ್ಲೇಸ್ ಮಾಡಿ. ಅಂದರೆ ಇವಾಗ ಇದನ್ನು ಇಲ್ಲಿಗೆ ಕಳಿಸ್ಕೊಳ್ಳೋಣ. ಇವಾಗ ಈ ಪೀಸ್ನ ಇಲ್ಲಿ ಹಾಕಬೇಕು ಅಂದರೆ ಇದನ್ನು ಹಿಂಗೆ ಮಾಡ್ಕೊಳ್ಳಿ. ಹಿಂಗೆ ಮಾಡಿಕೊಂಡು ಇದನ್ನು ವಾಪಸ್ ಹಿಂಗೆ ಹಾಕಿ. ಇವಾಗ ಆ ಪೀಸು ಈ ಪೀಸು ಇದ್ರ ಜೊತೆ ರೀಪ್ಲೇಸ್ ಆಯ್ತಲ್ವ. ಇವಾಗ ನಾವು ಇದನ್ನು ಕೆಳಗೆ ಇಳಿಸಿದ್ವಿ, ನಮ್ಮ ಮೇಲೆ ಕೆತ್ತೋಣ. ಸೊ ಮುಗೀತಲ್ವ, ಅದೇ ರೀತಿ. ಸೊ ಇದು ಆಯಿತು ಫ್ರೆಂಡ್ಸ್. ಇವಾಗ ಒಂದು ಎಡ್ಜ್ ಬಾರ್ನ ಕಂಪ್ಲೀಟ್ ಮಾಡಿದ್ದೀವಿ. ಇದೇ ಥರ ನಾವು ಎಲ್ಲದನ್ನು ಮಾಡ್ಕೊಬೇಕು. ಇವಾಗ ಇನ್ನೊಂದು ಮಾಡಿ ನೋಡಿಸ್ತೀನಿ, ಆಮೇಲೆ ನಾನು ಫಾಸ್ಟ್ ಫಾರ್ವರ್ಡಾಗಿ ಮಾಡ್ಕೊಂಡು ಹೊರಟೋಗ್ತೀನಿ. ಸೊ ಇವಾಗ ನಮಗೆ ಇಲ್ಲಿ ಬ್ಲೂ ಆ್ಯಂಡ್ ರೆಡ್ ಕೇಸ್ ಸಿಕ್ಕಿದೆ. ಸೊ ನಮಗೆ ಬ್ಲೂ ಆ್ಯಂಡ್ ರೆಡ್ ಇಲ್ಲೇ ಇದೆ. ಇದು ಇಲ್ಲೇ ಇರಬೇಕು ಅಂತ ಇಲ್ಲ. ಇವಾಗ ನಿಮಗೆ ಇಲ್ಲಿರ್ಬೋದು, ಅದು ಇಲ್ಲಿರ್ಬೋದು, ಎಲ್ಲನೇ ಇರಲಿ, ಅದನ್ನು ನೀವು ಇದ್ರ ಕೆಳಗಡೆನೇ ತೊಗೊಬೇಕು. ಅದು ಇಲ್ಲಿಂದ ಇಲ್ಲೇ ತೊಗೊಬಾರ್ದು. ಇಲ್ಲಿದ್ದರೆ ಅದನ್ನು ಆಪೋಸಿಟಿವ್ ಇಲ್ಲಿ ತೊಗೊಬೇಕು. ಸೊ ಇಲ್ಲಿಗೆ ಬಂತಾ? ಬಂತು. ಅಕಸ್ಮಾತ್ ಬಂದಿಲ್ಲ, ಇವಾಗ ಹಿಂಗಿದೆ ಅಂದ್ಕೊಳ್ಳಿ. ಅವಾಗ ಹಿಂಗಿದ್ದಾಗ ಇಲ್ಲಿ ಬರುತ್ತೆ. ಅವಾಗ ನಾನು ಇನ್ವರ್ಟಿಂಗ್ ಫಾರ್ಮುಲಾ ಹೇಳ್ಕೊಟ್ಟಿದ್ದೆ. ಫಾರ್ಮುಲಾ ಏನು ಹೇಳ್ಕೊಡ್ಲಿಲ್ಲ, ಸ್ವಲ್ಪ ಲಾಜಿಕ್ ಹಾಕಿ ಬೈ ಹ್ಯಾಟ್ ಮಾಡಬೇಕಾಗಿತ್ತು. ಒಂದು ನಿಮಿಷ ಫ್ರೆಂಡ್ಸ್. ಇವಾಗ ಹೇಳಿ, ಏನು ಹೇಳ್ತಿದ್ದೆ? ಇದು. ಸೊ ಇನ್ವರ್ಟಿಂಗ್ ಫಾರ್ಮುಲಾ ಏನು ಹೇಳಿ? ಹಿಂಗೆ ಮಾಡಿ, ಆಮೇಲೆ ಹಿಂಗೆ ಮಾಡಿ, ಆಮೇಲೆ ಹಿಂಗೆ ಮಾಡಿ, ಆಮೇಲೆ ಹಿಂಗೆ ಮಾಡಿ. ಸೊ ಅದಾದಮೇಲೆ ಇದನ್ನು ಕೆಳಗಿಳಿಸಿ ಹಿಂಗೆ ಮಾಡಿ. ಸೊ ನೋಡಿ, ಇವಾಗ ನಿಮಗೆ ಇದು ಇಲ್ಲಿಗೆ ಸಿಕ್ತಲ್ವ. ಸೊ ಇದನ್ನು ಹಿಂಗೆ ಮಾಡ್ಕೊಳ್ಳಿ. ಇವಾಗ ಈ ಪೀಸ್ನ ಯಾವ್ದಾರ ಬೇರೆ ಪೀಸ್ ಜೊತೆ ರೀಪ್ಲೇಸ್ ಮಾಡಿ. ನಾನು ಆವಾಗಲೇ ನೋಡಿದಂಗೆ ಲೆಫ್ಟ್ಗೆ ಮಾಡಬೇಕು ಅಂತ ಇಲ್ಲ. ಇವಾಗ ನಿಮಗೆ ರೈಟ್ ಪೀಸ್ ಯಾವ್ದಾನ ಬೇಕು ಅಂದರೆ ರೈಟಿಗೆ ಹಿಂಗೆ ಮಾಡಿಕೊಂಡು ಇದನ್ನು ಹಿಂಗೆ ಮಾಡ್ಕೊಳ್ಳಿ. ಇವಾಗ ನಿಮ್ಗೆ ಈ ಪೀಸ್ ಬೇಡ, ಈ ಪೀಸ್ನ ನಾನು ರೀಪ್ಲೇಸ್ ಮಾಡೋಣ ಅಂತ ನೀವು ಅಂದ್ಕೊಂಡ್ರೆ ಈ ಪೀಸ್ನ ಮಾಡ್ಬೋದು. ಆದರೆ ಏನು ಕಂಡೀಷನ್ ಅಂದರೆ, ಇವಾಗ ಇದು ಸಾಲ್ವ್ ಆಗಿದೆ ಅಂದರೆ ಈ ಪೀಸ್ನ ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅದು ಕೆಟ್ಟೋಗುತ್ತೆ. ಇದನ್ನು ಮಾಡೋಕ್ಕೋಗಿ ಅದು ಕೆಡ್ಸೋಕ್ಕೆ ಡಬಲ್ ವರ್ಕ್ ಆಗುತ್ತಲ್ವ. ಯಾವುದು ಅನ್ಸಾಲ್ವ್ಡ್ ಆಗಿರುತ್ತಲ್ವ, ಇವಾಗ ಇದು ಅನ್ಸಾಲ್ವ್ಡ್, ಇದನ್ನು ಇದ್ರ ಜೊತೆ ರೀಪ್ಲೇಸ್ ಮಾಡಿ ಹಿಂಗೆ ಮಾಡೋಣ. ಸೊ ಅವಾಗ ಏನಾಗುತ್ತೆ, ಇದನ್ನು ಕೆಳಗೆ ಇಳಿಸೋಣ. ನೋಡಿದ್ರಲ್ಲ, ಇದು ಸಾಲ್ವ್ ಆಯಿತು. ಬಟ್ ಯಾವುದು ಕೆಟ್ಟೋಗಿಲ್ಲ. ನೋಡಿ, ಇದು ಸಾಲ್ವ್ ಆಯಿತು, ಯಾವುದು ಕೆಟ್ಟೋಗಿಲ್ಲ. ಯಾವ್ದು ಸಾಲ್ವ್ ಆಯಿತು ಅಂದರೆ ಇದು ನೋಡಿ, ಇದು ಸಾಲ್ವ್ ಆಗಿದೆ, ಕೆಟ್ಟೋಗಿಲ್ಲ. ಮತ್ತು ಇನ್ನೊಂದು ಸಾಲ್ವ್ ಮಾಡಿದ್ನಲ್ಲ ಇದು, ಅದನ್ನೆಲ್ಲ ನೀವು ಒಂದೇ ಫೇಸಿಗೆ ತೊಗೊಳ್ಳಿ.
ಅಂದರೆ ಇವಾಗ ಇದು ಒಂದೇ ಫೇಸಲ್ಲಿದೆ, ಇವೆರಡನ್ನು ಮಾಡ್ಕೊಳ್ಳಿ. ಆಮೇಲೆ ಆ ಥರ ಒಂದೊಂದೇ ಫೇಸನ್ನು ಕಂಪ್ಲೀಟ್ ಮಾಡ್ಕೊಂಬನ್ನಿ. ನಾನು ಲಾಸ್ಟ್ ಫೇಸ್ದು ವಿಡಿಯೋ ನೋಡಿಸ್ತೀನಿ.